ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ಐ ಆಮ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡೋಣ. ಅದಕ್ಕೂ ಮುಂಚೆ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಮಾಡಿದ್ವಿ ನೋಡಿ, ಯಾಕಂದರೆ ಈ ವಿಡಿಯೋ ಅನ್ನೋದು ತುಂಬ ಶಾರ್ಟ್ ವಿಡಿಯೋ ಇರುತ್ತೆ. ಇದು ತುಂಬ ಬ್ಯುಸಿ, ಓಕೆ, ತುಂಬ ಅಂದರೆ ತುಂಬ ಬ್ಯುಸಿ. ಅನಾಲಿಸಿಸ್ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಫಾಲೋ ಮಾಡೋರಿಗೆ ಈ ವಿಡಿಯೋ ಮಾಡ್ತಿದ್ದೀನಿ. ಟೆಲಿಗ್ರಾಮಲ್ಲಿ ನೋಡ್ಕೊಳ್ಳಿ, ಟೆಲಿಗ್ರಾಮ್ ಓಪನ್ ಮಾಡ್ತೀನಿ. ಇದರಲ್ಲಿ ಬೆಳಿಗ್ಗೆ ಏನು ಅಪ್ಡೇಟ್ ಮಾಡಿದ್ದೆ, ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡ್ಕೊಳ್ಳಿ, ಆಮೇಲೆ ನಿಮಗೆ ಕ್ಲಾರಿಟಿ ಬರುತ್ತೆ. ಇದು ನೋಡ್ಕೊಳ್ಳಿ, ಇವತ್ತೊಂದು ಬಿಫೋರ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ ಹೇಳಿದ್ದೆ. ಅದಾದಮೇಲೆ ಲೆವೆಲ್ಸ್ ಅಪ್ಡೇಟ್ ಮಾಡಿದ್ದೆ. ಈ ಲೆವೆಲ್ಸ್ ನೋಡ್ಕೊಳ್ಳಿ, 24,461 437 ಲೆವೆಲ್ಸ್ ಅಪ್ಡೇಟ್ ಮಾಡಿದ್ದೆ. ಆಮೇಲೆ ಮಾರ್ಕೆಟ್ ಓಪನ್ ಆದಮೇಲೆ ಹೈ ಲೋ ಬ್ರೇಕ್ ಆಗೋವರೆಗೂ ವೆಯ್ಟ್ ಮಾಡಿ ಅಂತ ಮಾರ್ಕ್ ಮಾಡಿ ಕಳಿಸಿದ್ದೆ. ಒಂದು ಲೋ ಲೆವೆಲ್, ಒಂದು ಹೈ ಲೆವೆಲ್ ಮಾರ್ಕ್ ಮಾಡಿ ನೋಡಿ, ಸಪೋರ್ಟ್ ಹೆಂಗೆ ವರ್ಕ್ ಆಗಿದೆ ಅಂತ ಮಾರ್ಕ್ ಮಾಡಿ ಕಳಿಸಿದ್ದೆ. ಹೈ ಬ್ರೇಕ್ ಆದರೆ ಸಿ, ಸಪೋರ್ಟ್ ಬ್ರೇಕ್ ಆದರೆ ಪಿ, ಓಕೆ. ಅದರಿಂದ ಆಚೆ ಬರೋವರೆಗೂ ವೆಯ್ಟ್ ಮಾಡಿ ಅಂತೇಳಿ ಕಳಿಸಿದ್ದೆ ನಾನು. ಯಾಕಂದರೆ ಲೋ ವಾಲ್ಯೂಮ್ ಮಾರ್ಕೆಟ್ಸ್ ನೋಡ್ಕೊಳ್ಳಿ ಅಂತ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಹೇಳಿದ್ದೀನಿ. ಮಾರ್ಕೆಟ್ ಮುಗಿದ ಮೇಲೆ ಬಂದು ಏನು ಹೇಳಿಲ್ಲ, ಮಾರ್ಕೆಟ್ ಸೈಡ್ ವೇಸಲ್ಲಿದೆ ಅಂತ. ಓಕೆ, ಇವಾಗ ನೋಡಿ ಇದು ಸೈಡ್ ವೇಸಲ್ಲಿ ಇದೆಯಾ ಇಲ್ವೋ, ಲೋ ವಾಲ್ಯೂಮ್ ಮಾರ್ಕೆಟ್ ಅಲ್ವಾ ಅಂತ ನೀವು ನೋಡಿ ಹೇಳಿ. ಈಗ ಬಂದು ಎಲ್ಲರೂ ಲೋ ವಾಲ್ಯೂಮ್ ಅನ್ಬೋದು, ಬಟ್ ನಾವು ಬಿಫೋರ್ ಮಾರ್ಕೆಟ್ ಹೇಳಿದ್ದೀನಿ. ಸ್ವಲ್ಪ ಸ್ಪೀಡಾಗಿ ಮಾತಾಡ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಟೈಮ್ ಇಲ್ಲೇ ಇಲ್ಲ, 0 ಟೈಮ್. ಓಕೆ, ಈಗ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ನಮ್ಮ ಸಪೋರ್ಟ್ ಬ್ರೇಕ್ ಮಾಡಿದ್ರೆ ಏನಾಗುತ್ತೆ ಕಾಮೆಂಟ್ ಹಾಕಿ. ರೆಸಿಸ್ಟೆನ್ಸ್ ಆಗುತ್ತೆ. ಇದು ಬ್ರೇಕ್ ಮಾಡಿ ಇದಕ್ಕೆ ರೀಟ್ರೇಸ್ ಮಾಡಿ ಇಲ್ಲಿಗೆವರೆಗೂ ನಾವು ಪಿ ಕಡೆ ಪ್ಲ್ಯಾನ್ ಮಾಡಿದ್ವಿ. ಈ ಮೂಮೆಂಟನ್ನು ಪೂರ್ತಿ ಕ್ಯಾಪ್ಚರ್ ಮಾಡಿದ್ವಿ. ಅದಾದಮೇಲೆ ಇಲ್ಲಿಂದ ಸಿ ಪ್ಲ್ಯಾನ್ ಮಾಡಿದ್ವಿ. ನಿಫ್ಟಿಗಿಂತ ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಅಂತ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡಿದ್ವಿ. ಬ್ಯಾಂಕ್ ನಿಫ್ಟಿ ಕೂಡ ಟ್ರೇಡ್ ಆಯಿತು, ನಿಫ್ಟಿಲಿ ಕೂಡ ಟ್ರೇಡ್ ಆಯಿತು. ಒಂದು ಪಿ ಎ ಒಂದು ಸಿ ಎರಡೂ ಮಾಡಿ ಅದಾದಮೇಲೆ ಇಲ್ಲಿಂದ ಮಾರ್ಕೆಟ್ ಎಲ್ಲಿ ಹೋಗಲ್ಲ ಅಂತ ಏನು ಟ್ರೇಡ್ ಮಾಡಿಲ್ಲ, ಬಿಟ್ಬಿಟ್ವಿ ಕೂಡ. ಇದನ್ನು ಹೋಗಲ್ಲ ಅಂತ ಇಷ್ಟೇ ನಾವು ಆ್ಯಕ್ಟಿವಾಗಿ ಟ್ರೇಡ್ ಮಾಡಿದ್ವಿ. ಓಕೆ, ಅದು ರಿಲೇಟೆಡ್ ತೋರಿಸ್ಬೇಕಂದ್ರೆ ನನಗೆ ಟೈಮ್ ಇಲ್ಲ. ಯಾವುದಾದ್ರೂ ಒಂದು ಟ್ರೇಡ್ ತೋರಿಸ್ತೀನಿ, ಒಬ್ರದ್ದು ತೋರಿಸ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ನೀವು ನೋಡ್ಕೋಬೋದು, ಸಿ ಇ ಕಡೆ 7,000, ಪಿ ಇ ಕಡೆ 11,000 ಎರಡಾಗಿದೆ. ಬಟ್ ಅರ್ಧ ಪ್ರಾಫಿಟ್ ಬುಕ್ ಮಾಡಿದ್ದಾರೆ. ಅದ್ರ ಪ್ರಾಬ್ಲಮ್ ಎಲ್ಲ ನಮ್ಮ ಸ್ಟೂಡೆಂಟ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ಕೊಳ್ತೀನಿ. ಓಕೆ, ಇದು ನೋಡ್ಕೊಳ್ಳಿ, ಇದು ವರ್ಕ್ ಆಗಿರೋ ವಿಧಾನ. ಈಗ ನಮ್ಮ ಸಪೋರ್ಟ್ ಝೋನ್ ಹೆಂಗೆ ವರ್ಕ್ ಆಗಿದೆ ನೋಡಿ, ನೀವು ಟೆಲಿಗ್ರಾಮಲ್ಲಿ ನೋಡಿದಲ್ವ, 24,461 24,437 ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ನೋಡಿ. ಒನ್ಸ್ ಬ್ರೇಕ್ ಆದರೆ ನಮ್ಮ ಸಪೋರ್ಟ್ ಒಂದು ರೆಸಿಸ್ಟೆನ್ಸ್ ಆಗುತ್ತೆ, ಇದು ರಿಸಲ್ಟ್. ಓಕೆ, ಇದು ನೋಡ್ಕೊಳ್ಳಿ. ಈಗ ನಾಳೆ ಏನು ಮಾಡಬೇಕು, ಈಗ ನಾಳೆ ನೋಡ್ಕೊಳ್ಳಿ. ನಿಫ್ಟಿ ಮಾರ್ಕೆಟ್ ಎಲ್ಲಾದರೂ ಓಪನ್ ಆಗಲಿ, ಫ್ಲಾಟ್, ಗ್ಯಾಪ್ ಅಪ್, ಗ್ಯಾಪ್ ಡೌನ್, ಇದು ನಮ್ಮ ಝೋನ್. ಇದ್ರ ಕೆಳಗಡೆ ಬಂದಿದೆ ಅಂದರೆ 50% ಕ್ವಾಂಟಿಟಿಯಲ್ಲಿ ಸೆಲ್ ಪ್ಲ್ಯಾನ್ ಮಾಡ್ಬೋದು. ಅದಾದಮೇಲೆ ಇಲ್ಲಿಂದ ಬೈ ಪ್ಲ್ಯಾನ್ ಮಾಡ್ಬೋದು. ಇದು ಸಪೋರ್ಟ್ ತಗೊಳುತ್ತಾ ಇಲ್ಲ ಸೆಂಟ್ರಲ್ ಯೂಟರ್ನ್ ಆಗೋ ಚಾನ್ಸಸ್ ಕೂಡ ಇದೆ, ಇದು ಕೂಡ ನೋಡ್ಕೋಬೇಕು ನಾವು. ಅದಕ್ಕೆ 50% ಕ್ವಾಂಟಿಟಿಯಲ್ಲಿ ಸೆಲ್ ಪ್ಲ್ಯಾನ್ ಮಾಡ್ಕೋಬೇಕು. ಆರ್ ಇಲ್ಲೊಂದು 50 ಮಿನಿಟ್ಸಲ್ಲಿ ರಿಜೆಕ್ಷನ್ ಪರ್ಫೆಕ್ಟ್ ಕ್ಯಾಂಡಲ್ ಬಂದಿದೆ ಅಂದರೆ ನೀವು ಇಲ್ಲಿಂದ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ, ಸೇಮ್. ಇದು ರೆಸಿಸ್ಟೆನ್ಸ್, ಈಗ ಸಪೋರ್ಟ್ ಹತ್ರ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಬಂದಿದೆ. ಇದು ನಾಳೆ ಏನಾದರೂ ಜರ್ನಿ ಮಾಡಿ ಬಂದರೆ ಬ್ರೇಕ್ ಆಗೋ ಚಾನ್ಸಸ್ ಇದ್ದರೆ ಈಗ ಇಲ್ಲೊಂದು ಮೇಜರ್ ಸಪೋರ್ಟ್ವರೆಗೂ ಫಾಲ್ ಆಗೋ ಚಾನ್ಸಸ್ ಇದೆ. ಇದು ಬ್ರೇಕ್ ಆದರೆ ಫಾಲ್ ಆಗೋ ಚಾನ್ಸಸ್ ಇದೆ. ಬ್ರೇಕ್ ಆಗಿಲ್ಲ, ಗ್ಯಾಪ್ ಅಪ್ ಓಪನ್ ಆಗಿ ಕರೆಕ್ಷನ್ ಬಂದಿದೆ ಅಂದರೆ ಇಲ್ಲಿ 50 ಮಿನಿಟ್ಸ್ ಯೂಸ್ ಮಾಡಿ ಇಲ್ಲಿಂದ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ತುಂಬ ಸಿಂಪಲ್ ಇದೆ. ನಾಳೆ ಎರಡು ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡೂ ಈಸಿ ಇದೆ, ಲೆವೆಲ್ಸ್ ಕೂಡ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಕಾಪಿ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಬಿಕಾಸ್ ನಾನು ಸೆಬಿ ರಿಜಿಸ್ಟರ್ಡ್ ಅಲ್ಲ, ಎಜುಕೇಷನಲ್ ಪರ್ಪಸಾಗಿ ಹೇಳ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ. ಆ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕಂದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬಂದಿದೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಬೋದು. ಆಫ್ಲೈನ್ ಆನ್ಲೈನ್ ಎಲ್ಲ. ಓಕೆ, ಸ್ವಲ್ಪ ಸ್ಪೀಡಾಗಿ ಹೇಳ್ದೆ ಅನಿಸುತ್ತೆ. ಇವತ್ತೊಂದು ದಿವಸ ಸ್ವಲ್ಪ ಅಡ್ಜಸ್ಟ್ ಮಾಡಿ. ಜಸ್ಟ್ 3 ಮಿನಿಟ್ಸೇ ಇದೆ, ಅಷ್ಟು ಬ್ಯುಸಿ ಇದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.